ವೀಕ್ಷಕರೇ, ಸಸ್ಯಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈಗ ನಾನು ನಿಮ್ಮ ಮುಂದೆ ಮತ್ತೊಂದು ಗಿಡವನ್ನು ತಗೊಂಬಂದಿದ್ದೀನಿ. ಇದನ್ನು ಆರ್ಡಿಸಿಯಾ ಸೊಲನೇಶಿಯಾ ಅಂತ ಕರೀತಾರೆ. ವೀಕ್ಷಕರೇ, ಸಸ್ಯಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈಗ ನಾನು ನಿಮ್ಮ ಮುಂದೆ ಮತ್ತೊಂದು ಗಿಡವನ್ನು ತಗೊಂಬಂದಿದ್ದೀನಿ. ಇದನ್ನು ಆರ್ಡಿಸಿಯಾ ಸೊಲನೇಶಿಯಾ ಅಂತ ಕರೀತಾರೆ. ಕನ್ನಡದಲ್ಲಿ ಬೋದಿನ ಗಿಡ ಅಂತ ಕರೀತಾರೆ, ಅಥವಾ ಕಾಮನ್ ನೇಮ್ ಆಗಿ ಡಕ್ಸೈ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಒಂದು ವಿಪರೀತವಾಗಿ ಇನ್ವ್ಯಾಸಿವ್ ಆಗಿ ಬೆಳೆಯುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಸಸ್ಯ ಇದು. ನಮ್ಮಲ್ಲಿ ಕಾಡುಗಳಲ್ಲಿ ಹೆಚ್ಚಿನ ಜಾಗದಲ್ಲಿ ಕಂಡುಬರುತ್ತೆ. ಒಂದು ಪಿಂಕಿಶ್ ಈ ಒಂದು ಕಲರ್ನ ಒಂದು ಹೂಗಳು ನಮಗೆ ಕಾಣಸಿಗುತ್ತೆ. ಸ್ವಲ್ಪ ಹತ್ತಿರ ಹೋಗ್ತೀನಿ, ನೀವು ನೋಡ್ಬೋದು ಯಾವ ರೀತಿ ಅದರ ಹೂಗಳು ಕಾಣುತ್ತೆ ಅಂತ ಹೇಳ್ಬಿಟ್ಟು. ಕನ್ನಡದಲ್ಲಿ ಇದನ್ನು ಬೋದಿನ ಗಿಡ ಅಂತ ಕರೀತಾರೆ. ಮೆಡಿಸಿನಲ್ ಯೂಸು ಅಷ್ಟಾಗಿ ನನಗೆ ಇದರ ಗಿಡದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಇದು ತುಂಬ, ನಾನು ಹೇಳಿದಂತೆ ಕೆಲವು ಕಡೆ ಇದನ್ನು ಪ್ಲ್ಯಾಂಟ್ ಕೂಡ ಮಾಡಿಬಿಟ್ಟು ಇದರ ಒಂದು ಹೂ ಇದು ಮೊಗ್ಗಿನ ಹಂತದಲ್ಲಿದೆ. ಇದು ಇನ್ನೂ ಅರಳಿದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ಒಂದು ಪ್ಲಾಂಟೇಶನ್ ಆಗು ಬೆಳೀತಾರೆ. ನಮ್ಮ ಕಾಡುಗಳಲ್ಲಿ ಎಕ್ಸಾಟಿಕ್ ಹೂಗಳು ಅಂತ ಏನು ಕರಿತೀವಲ್ಲ, ಅಂದರೆ ಹೊರಗಡೆಯಿಂದ ಬಂದಿರೋಂಥದ್ದಲ್ಲ, ನಮ್ಮದೇ ಕಾಡಿನ ಒಂದು ತುಂಬ ಅತ್ಯಂತ ಚೆನ್ನಾಗಿ ಕಾಣುವಂತಹ ಒಂದು ಹೂಗಳಲ್ಲಿ ಇದು ಕೂಡ ಒಂದು ಗಿಡ ಅಂತ ಕರಿಬೋದು. ಆರ್ಡಿಸಿಯಾ ಸೊಲನೇಶಿಯಾ ಬೋದಿನ ಗಿಡ ಅನ್ನೋದು ಈ ಗಿಡದ ಒಂದು ಹೆಸರು. ನಾನಿಲ್ಲಿ ಇಲ್ಲೊಂದು ಗಿಡ ಇದೆ, ಆ್ಯಕ್ಚುಲಿ ಇಲ್ಲೊಂದು ಗಿಡ ಇದೆ, ಸಣ್ಣ ಗಿಡ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಹೂಗಳನ್ನ ನೀವು ನೋಡ್ಬೋದು ಹೇಗಿದೆ ಅಂಥೇಳಿ. ಮೊಗ್ಗು ಆ್ಯಕ್ಚುಲಿ ಮೊಗ್ಗು ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಒಂದು ಗಿಡ ಈ ರೀತಿ ಇರುತ್ತೆ ನೋಡಿ, ನೀವು ಕಂಡಿರ್ತೀರ. ಬಟ್ ಸೀಸನಲ್ಲಿ ಹೂ ಬಿಟ್ಟಾಗ ನಮಗಿದು ನಿಜವಾಗ್ಲೂ ಕಣ್ಣಿಗೆ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ನಾವು ಯಾವುದೋ ಒಂದು ಪೊದೆ ಸಸ್ಯನೋ ಅಥವಾ ಬೇರೆ ಏನೇನೋ ಅಂತ ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಕನ್ನಡದಲ್ಲಿ ಇದನ್ನು ಬೋದಿನ ಗಿಡ ಅಂತ ಕರೀತಾರೆ. ಡಕ್ಸೈ ಅಥವಾ ಆರ್ಡಿಸಿಯಾ ಸೊಲನೇಶಿಯಾ ಅಂತ ಕರಿಬಹುದು. ಧನ್ಯವಾದಗಳು.